ಎಲ್ರಿಗೂ ನಮಸ್ತೆ. ನಾನು ಹೇಮಂತ್ ಕನ್ನಡಿಗ. ಬಾಳಿಗೆ ಬೆಳಕು ಟ್ಯೂಷನ್ ಕಡೆಯಿಂದ ಇವತ್ತು ನಮ್ಮ ಆಶ್ರಮಕ್ಕೆ ಇವರೆಲ್ಲ ಬಂದು ಇಲ್ಲಿರುವಂತಹ ವೃದ್ಧರಿಗೆ ಅವ್ರ ಕೈಯಿಂದ ಆದಷ್ಟು, ಉದಾಹರಣೆಗೆ ಅವ್ರ ಮನೆಯಲ್ಲಿ ಹಳೆ ಬಟ್ಟೆಗಳಾಗಿರ್ಬೋದು ಅಥವಾ ದಿನಸಿ ವಸ್ತುಗಳಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಬೇಳಿ ಆಗಿರ್ಬೋದು, ಈ ತರ ಸಾಮಗ್ರಿಗಳನ್ನ ಇಲ್ಲಿರೋ ಎಲ್ಲ ಮಕ್ಕಳುಗಳು ತಗೊಂಡ್ಬಂದು ಇವತ್ತು ನಮ್ಮ ಆಶ್ರಮಕ್ಕೆ ಕೊಟ್ಟವ್ರೆ. ಸೊ ಪ್ರತಿಯೊಂದು ಟ್ಯೂಷನ್ ಅಲ್ಲೂ ಕೂಡ ಈ ತರ ಕಾರ್ಯಕ್ರಮಗಳಾಗಬೇಕು. ಯಾಕಪ್ಪ ಅಂತಂದ್ರೆ ಈ ಮಕ್ಕಳಿಗೆ ಗೊತ್ತಿರಲ್ಲ ನಾವು ಮುಂದೆ ಏನಾಗ್ತೀರ ಅಂತ ನಿಜವಾಗ್ಲೂ ಗೊತ್ತಿರಲ್ಲ. ಈಗ ತುಂಬಾ ಚೆನ್ನಾಗಿ ಹೋಗ್ತಾರೆ, ಯಾವುದೋ ಒಂದು ಕಾರಣದಿಂದ ತುಂಬಾ ತೊಂದರೆ ಸಿಗುತ್ತಾರೆ. ಸೊ ಇವ್ರನ್ನ ಕರ್ಕೊಂಡ್ಬಂದು ಆಶ್ರಮದಲ್ಲಿರೋ ವ್ಯಕ್ತಿಗಳನ್ನ ತೋರಿಸಿದಾಗ, ಉದಾಹರಣೆಗೆ ನಮ್ಮ ಆಶ್ರಮದಲ್ಲಿ ಲಾಯರ್ ಓದಿರುವಂತಹ ವ್ಯಕ್ತಿಗಳಿದ್ದಾರೆ, 1 ಲಕ್ಷ ರೂಪಾಯಿ ಸ್ಯಾಲರಿ ತಗೊಳ್ಳೋಂಥವ್ರು ಇದ್ದಾರೆ. ಬಟ್ ಅವರು ಇದೇ ತರ ಚೆನ್ನಾಗಿ ಓದಿ ಇವತ್ತು ಯಾಕೆ ಅನಾಥರಾಗಿ ಆಶ್ರಮದಲ್ಲಿದ್ದಾರೆ, ಅಷ್ಟು ಚೆನ್ನಾಗಿ ಓದ್ರು, ಅಷ್ಟು ಸಂಬಳ ತಗೊಂಡ್ರು ಅಂತಂದ್ರೆ ಒಂದಲ್ಲ ಒಂದು ಕಾರಣ ಇದ್ದೇ ಇರುತ್ತೆ. ಅದನ್ನ ತಿಳ್ಕೊಬೇಕು ಅಂತಂದ್ರೆ ನೀವುಗಳು ಕೂಡ ಆಶ್ರಮಕ್ಕೆ ಹೋಗಿ ಅಲ್ಲಿರುವಂತಹ ವೃದ್ಧರ ಕಷ್ಟ ಸುಖನ ವಿಚಾರಿಸಿಕೊಂಡು ನಿಮ್ ಕೈಲಾದಷ್ಟು ಸಹಾಯ ಮಾಡಿ. ನೀವು ಅಷ್ಟೇ ನಿಮ್ಮ ಮಕ್ಕಳನ್ನ ನಿಮ್ಮ ಮನೆ ಹತ್ರ